ಗಲ್ಫ್ ರಾಷ್ಟ್ರಗಳ ಯುದ್ಧದ ದುಷ್ಪರಿಣಾಮ ಕೋಟೆ ನಾಡಿಗೂ ತಾಗಿದೆ. ಆಟೋ ಚಾಲಕರ ಹೊಟ್ಟೆ ಮೇಲೆ ಬರೆ ಎಳೆದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಚಿತ್ರದುರ್ಗ ನಗರದ ಚಳ್ಳಕೆರೆ ರಸ್ತೆಯಲ್ಲಿರ್ತಕ್ಕಂಥ LPG ಬಂಕ್ ಬಳಿ ಇದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಕಳೆದ 2 ದಿನಗಳಿಂದಲೂ ಸಹ ಈ ಒಂದು ಏಜೀಸ್ ಆಟೋ ಗ್ಯಾಸ್ ಏನಿದೆ ಬಂದ್ ಆಗಿರ್ತಕ್ಕಂಥದ್ದು. ಕಾರಣ ಇಲ್ಲಿಗೆ ಬರ್ತಿರ್ತಕ್ಕಂಥ LPG ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನಂತಂದರೆ ದಿನನಿತ್ಯವೂ ಸಹ ನೂರಾರು ಜನ ಆಟೋ ಚಾಲಕರು ಈ ಒಂದು LPG ಗ್ಯಾಸ್ ಬಂಕಿಗೆ ಬಂದು ಇದ್ದಾರೆ. ಆದರೂ ಸಹ ಅವರಿಗೆ ಆಟೋಗಳಿಗೆ ಗ್ಯಾಸ್ ಹಾಕ್ಸಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಬಂಕ್ನ ವಿಚಾರ ಅಲ್ಲ, ಚಿತ್ರದುರ್ಗದಲ್ಲಿ ಇರತಕ್ಕಂಥ ಬಹುತೇಕ ಬಂಕ್ಗಳ ದುಸ್ಥಿತಿ ಇದೇ ರೀತಿಯಲ್ಲಿದೆ ಅಂತ ಹೇಳಬೇಕಾಗ್ತದೆ. ಹೀಗಾಗಿ ಏನಂತಂದರೆ ನಿತ್ಯ ಆಟೋ ಚಾಲನೆ ಮಾಡಿಯೇ ಜೀವನ ನಡೆಸ್ತಿರ್ಬೇಕಾಗಿರ್ತಕ್ಕಂಥ ಆಟೋ ಚಾಲಕರ ಬದುಕಿಗೆ ಕೊಳ್ಳಿ ಇಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಆಟೋ ಚಾಲಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಣ್ಣ, ಈಗ ಎಷ್ಟು ದಿನ ಆಯ್ತು ಈ ರೀತಿ ಸಮಸ್ಯೆ ಆಗಿ ಯುದ್ಧ ಸ್ಟಾರ್ಟ್ ಆದಾಗಿಂದ ಒಂದಿನ ಬರೋದು ಒಂದಿನ ಹೋಗೋದಾಗೋದು. ಈ 3 ದಿವಸ ಇಲ್ಲಿ ತನಕ ಇವರು ಹೋರಾಟ ಮಾಡಿ ತರೋರು. ಈ 3 ದಿವಸದಿಂದ ಇವರಿಗೂ ಮಾಲ್ ಬರ್ತಾಯಿಲ್ಲ. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತ ನಮಗೆ ಗ್ಯಾಸಿಗೆ ಒಂದು ವ್ಯವಸ್ಥೆ ಮಾಡಿಬಿಟ್ರೆ ಈ ಸರ್ಕಾರದಿಂದ ನಾವು ಏನೂ ಕೇಳಲ್ಲ, ಏನೂ ಬಗ್ಸಲ್ಲ. ಮುಂದೆ ನಡೀತಿರೋ ಕನ್ನಡಿ ಐತೆ, ಯುದ್ಧ ನಡೀತಿರೋದು ಅನಿವಾರ್ಯ, ಎಲ್ಲೂ ಏನೂ ಸಿಗ್ತಾಯಿಲ್ಲ. ಆದ್ರೂ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟು ನಮಗೆ LPGಗೆ ಒಂದು ಸ್ವಲ್ಪ ಸಹಕರಿಸಿಬಿಟ್ರೆ ಇದೇ ನಮಗೆ ದೊಡ್ಡ ಉಪಕಾರ, ಸರ್ಕಾರದಿಂದ ಆಗೋ ಉಪಕಾರ. ಇದಕ್ಕಿಂತ ದೊಡ್ಡದು ಏನಿಲ್ಲ ಅಂತ ನಾವು ಅನ್ಕೊಂತೀವಿ. ಇದ್ರ ಮೇಲೆ ಏನಾರ ಕಾರಣ ಹೇಳೋದು ಅದು ಇದು ಇದ್ದಿದ್ದೆಯಾ ಆ ಥರ ಹೇಳ್ಕೊಂತ ಹೋದರೆ ನಮ್ಮ ಮನೆ ಬರೋ ಇಷ್ಟ ಅಂದರೆ ನಾವು ಸುಮ್ಮನಾಗಬೇಕಾಗತ್ತೆ. ಎಲ್ಲ ಪ್ರಶ್ನೆಗೂ ಮೌನನೇ ಉತ್ತರ ಅನ್ನಂಗೆ ಆಗೈತೆ. ಇದು ಬಿಟ್ಟರೆ ನಾವೊಂದು ಹೇಳ್ತೀವಿ, ಅವರೊಂದು ರೀಸನ್ ಕೊಡ್ತಾರೆ, ಅದು ಬಗೆಹರಿಯಲದ್ದು. ಇಲ್ಲಿವರೆಗೂ ನೋಡಿ ಸಾಕಾಗಿತ್ತೆ. ಕಾರಣ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಸಂಬಂಧಪಟ್ಟರು ಇದಕ್ಕೆ ಸ್ಪಂದಿಸಿ ನಮಗೆ LPGನ ತರಿಸ್ಕೊಟ್ರೆ ಬಂಕ್ನರ್ದಿದ್ರಾಗ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಅವರು ಲೋಡ್ ತರಿಸ್ಕೊಟ್ರೆ ಪಾಪ ಇವರು ಲೋಡ್ ಡೆಲಿವರಿ ಕೊಡೋರು, ಅಲ್ಲಿಂದ ಬರಲದ್ದು ಇವ್ರು ಏನೂ ಮಾಡೋಕ್ಕಾಗಲ್ಲ. ನಾವು ಬಂದು ಇವರಿಗೆ ಮೇಲೆ ಪ್ರೆಜರ್ ಆಗ್ತೀವಿ ಅಂತ ಹೇಳಿ ಉತ್ತರ ಹೇಳೋಕ್ಕಾಗಲಾರ್ದೇ ಗೇಟ್ ಎಳೆದಿರ್ತಾರೆ ವಿನಃ ಇವ್ರದ್ದು ಇದ್ರಾಗ ಯಾವುದೇ ಪ್ರಾಬ್ಲಮ್ ಇರಲ್ಲ. ಆದಷ್ಟು ಜಿಲ್ಲಾಡಳಿತ ಇವರಿಗೆ ಗ್ಯಾಸ್ ಒಂದು ಸಪ್ಲೈ ಮಾಡಿಬಿಟ್ರೆ ಸಮಸ್ಯೆನೇ ಬಗೆಹರಿದಂಗೆ. ಇಲ್ಲಿ ಮತ್ತೊಬ್ಬ ಆಟೋ ಚಾಲಕರಿದ್ದಾರೆ, ಅವರೇನು ಹೇಳ್ತಾರೆ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಎಷ್ಟು ದಿನದಿಂದ ಈ ಸಮಸ್ಯೆ ಆಗಿದೆ ಮತ್ತು ರೇಟ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ? ಏನು ಸಮಸ್ಯೆ ಆಗಿದೆ? ಯುದ್ಧ ನಡೀತಿರ್ಬೇಕಾದ್ರೆ 54 ರೂಪಾಯಿ 50 ಪೈಸೆ ಇತ್ತು, ಆರಾಮಾಗಿ ನಡ್ಸ್ಕೊಂಡು ಹೋಗ್ತಿದ್ವಿ. ಈಗ 4 ದಿನಕ್ಕೆ ಒಂದು ಸಲ 4 ರೂಪಾಯಿ 5 ರೂಪಾಯಿ ರೇಟ್ ಮಾಡ್ತಿದ್ದಾರೆ. ಆದ್ರೂ ಬಂಕ್ ಎಲ್ಲ ರಜೆ ಮಾಡಿದ್ದಾರೆ. 4 ಬಂಕ್ ಎಲ್ಲ 5 ಬಂಕ್ ಇದ್ದರು, 5 ಬಂಕ್ 4 ಬಂಕ್ ರಜೆ ಮಾಡಿದ್ದಾರೆ. ಒಂದೇ ಒಂದು ಬಂಕ್ ಇದೆ. ಅವರು ಇವತ್ತು ನಿನ್ನೆ 85 ರೂಪಾಯಿ ತುಂಬಿಸಿವಿ, ಇವತ್ತು 90 ರೂಪಾಯಿ ತುಂಬ್ತಾ ಇದ್ದಾರೆ. ಅದು ಇನ್ನೊಂದು ಗಂಟೆ 2 ಗಂಟೆ ಅಷ್ಟೇ, ಅದ್ರ ಮೇಲೆ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ದುರ್ಗದಾಗೆ ಆ ಬಂಕ್ ಒಂದು ಕ್ಲೋಸ್ ಆದರೆ ಮತ್ತೆ ದುರ್ಗದಾಗೆ ಗ್ಯಾಸೇ ಇಲ್ಲ, LPG ಗ್ಯಾಸೇ ಇಲ್ಲ. ಆಟೋದವ್ರು ಏನು ಮಾಡ್ಬೇಕು ಹೇಳ್ರಿ? ಭಾಳ ಕಷ್ಟ ಆಗುತ್ತೆ, ಭಾಳ ತೊಂದರೆ ಆಗ್ತೈತೆ. ಮತ್ತು ಆಮೇಲೆ ಪ್ಯಾಸೆಂಜರು ಕೊಡೋದು ಅಷ್ಟೇ, ನಾವು 30 ರೂಪಾಯಿ 40 ರೂಪಾಯಿ ಕೊಡ್ತೀವಿ ಅಂತಿದ್ದಾರೆ. ನಾವು 90 ರೂಪಾಯಿ ಲೀಟ್ರ್ ಗ್ಯಾಸ್ ತುಂಬಿಸಿ ನಾವು ಬಾಡಿಗೆ ಹೊಡೆಯೋದು ಹೆಂಗೆ, ನಾವು ಬದುಕೋದು ಹೆಂಗೆ? ಜೀವನ ಎಷ್ಟು ಭಾಳ ಕಷ್ಟ ಆಗುತ್ತೆ ಸರ್, ಭಾಳ ತೊಂದರೆ ಆಗ್ತಾಯಿದೆ. ಇದಿಷ್ಟು ಆಟೋ ಚಾಲಕರ ಅಳಲಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ.